ಯಲಹಂಕದ ಕೆಂಗನಹಳ್ಳಿ ಹಾಲು ಉತ್ಪಾದಕರ ಸಹಕಾರ ಸಂಘದ ನೂತನ ಕಟ್ಟಡ ಉದ್ಘಾಟನೆಯನ್ನು ಶಾಸಕರಾದ ಎಸ್ಆರ್ ವಿಶ್ವನಾಥ್ ನೆರವೇರಿಸಿದರು. ಸಭೆಯನ್ನು ಉದ್ದೇಶಿಸಿ ಮಾತನಾಡಿದ ಶಾಸಕರು, ರೈತರ ಬದುಕು ಬಹಳ ಕಷ್ಟದಾಯಕವಾಗಿದ್ದು, ಕೇಂದ್ರ ಸರ್ಕಾರ ರೈತರ ಆದಾಯವು ದ್ವಿಗುಣವಾಗುವ ರೀತಿಯಲ್ಲಿ ವೈಜ್ಞಾನಿಕವಾಗಿ ಹಲವಾರು ರೀತಿ ಸಬ್ಸಿಡಿಗಳನ್ನು ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳು ನೀಡುತ್ತಾ ಇದ್ದು, ಚುನಾವಣಾ ಸಂದರ್ಭದಲ್ಲಿ ನೀಡಿದ ಆಶ್ವಾಸನೆಯಂತೆ ಎಲ್ಲೆಲ್ಲಿ ಡೈರಿ ನಿರ್ಮಿಸಲು ಸ್ಥಳವಿದೆಯೋ ಅಲ್ಲಿ ಡೈರಿ ನಿರ್ಮಾಣಕ್ಕೆ ನನ್ನ ಅನುದಾನದಲ್ಲಿ 5 ಲಕ್ಷ ನೀಡುತ್ತೇನೆ ಅಂತ ಘೋಷಿಸಿದರು. ಹಾಲು ಒಕ್ಕೂಟದ ನಿರ್ದೇಶಕರಾದ ಸತೀಶ್ ಕಡತನಮಲೆ, ಕೆಂಗನಹಳ್ಳಿ ಹಾಲು ಉತ್ಪಾದಕರ ಸಂಘದ ಅಧ್ಯಕ್ಷರಾದ ಎಚ್ ನಾಗರಾಜ್, ಕಿತ್ತನಹಳ್ಳಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಜೆಜಿ ಪದ್ಮಾ, ಉಪಾಧ್ಯಕ್ಷರಾದ ಕೆಎಚ್ ರಮೇಶ್, ಮಾಜಿ ಅಧ್ಯಕ್ಷರಾದ ಕಿರಣ್ ಕುಮಾರ್, ನರಸೇಗೌಡ, ರವಿಗೌಡ, ರೈತ ಮುಖಂಡರಾದ ರಾಜೇಶ್ ಮುಂತಾದ ಬಿಜೆಪಿ ಮುಖಂಡರು ಹಾಗೂ ಗ್ರಾಮಸ್ಥರು ಹಾಜರಿದ್ದರು. ರಾಜೇಶ್ ಅವರೇ ಮತ್ತು ಎಲ್ಲ ಇಲ್ಲಿರ್ತಕ್ಕಂಥ ಬಹಳಷ್ಟು ಹಿರಿಯರಿದ್ದೀರಿ. ಎಲ್ಲ ಹಿರಿಯರೇ ಮತ್ತು ಈ ಒಂದು ಕೆಂಗನಹಳ್ಳಿ ಹಾಲು ಉತ್ಪಾದಕರ ಸಹಕಾರ ಸಂಘದ ಅಧ್ಯಕ್ಷ ಅಂತ ನಾಗರಾಜ್ ಅವರೇ ಮತ್ತು ಎಲ್ಲ ನಿರ್ದೇಶಕರೇ, ಭಾಳ ದೊಡ್ಡ ಸಂಖ್ಯೆಯಲ್ಲಿ ಸೇರಿರ್ತಕ್ಕಂಥ ತಾಯಂದರೆ ಬಂದಿವೆ. ಸತೀಶ್ ಅವ್ರಿಗೆದ್ದು ಇನ್ನೂ ಭಾಳ ಕಾಲ ಏನಾಗಿಲ್ಲ, 5-6 ತಿಂಗಳಾಯಿತು. 5-6 ತಿಂಗಳಲ್ಲಿ ಡೈರಿಯಲ್ಲಿ ಇವತ್ತಲ್ಲಿರ್ತಕ್ಕಂಥದ್ದು ಕಾಂಗ್ರೆಸ್ ಅಧ್ಯಕ್ಷರು. ಅವ್ರ ಮಧ್ಯದಲ್ಲಿ ಇವತ್ತು ನಮ್ಮ ಕ್ಷೇತ್ರದ ಸಹಕಾರಿ ಸಂಘಗಳಿಗೆ ಮತ್ತು ಸಹಕಾರಿ ಹಾಲು ಹಾಕ್ತಾರೆ ಅವ್ರಿಗೆ ಸಾಕಷ್ಟು ಸೌಲಭ್ಯಗಳನ್ನು ಅಲ್ಪ ಕಾಲದಲ್ಲೇ ಮಾಡ್ತಕ್ಕಂಥ ಕೆಲಸವನ್ನು ಸತೀಶ್ ಅವ್ರು ಮಾಡೋರೆ. ನಾವು ಪೂರ್ವದಲ್ಲಿ ಚುನಾವಣೆ ಬಂದಾಗ ಹೇಳಿದ್ವಿ, ಅಡ್ವೊಕೇಟ್ ಅವರು ಅವ್ರ ಕಡೆ ನಾವು ಕೆಲಸವನ್ನು ಮಾಡ್ತೀವಿ, ನಮ್ಮ ಮೇಲೆ ನಂಬಿಕೆ ಇಟ್ಟು ದಯವಿಟ್ಟು ಅವ್ರನ್ನ ಗೆಲ್ಲಿಸ್ಬೇಕು ಅಂತೇಳಿ ದೊಡ್ಡ ಹೋರಾಟದಲ್ಲಿ ನಾವೆಲ್ಲ ಕೂಡ ಚುನಾವಣೆಯಲ್ಲಿ ಜನ ನಮ್ಗೆ ಆಶೀರ್ವಾದ ಮಾಡಿದ್ರು. ಯಾಕಂದರೆ ರೈತರು, ನಾವೆಲ್ಲ ಕಡೆ ಹೇಳೋದೇ ಅಂದರೆ ರೈತರು ಈ ದೇಶದ ಬೆನ್ನೆಲುಬು, ಎಲ್ಲರೂ ಭಾಷಣ ಮಾಡ್ತೀವಿ, ನಿಜ. ಯಾಕಂದರೆ ನಮ್ಮ ದೇಶದಲ್ಲಿ ಭೂಮಿ ತಾಯಿಯನ್ನು ಬದುಕೋರೆ ಭಾಳ ಜನ ಇರ್ತಕ್ಕಂಥವ್ರು. ಯಾಕೆಂದರೆ ಈ ಭೂಮಿಗೂ ನಮಗೆ ತಾಯಿ ಮಕ್ಕಳ ಸಂಬಂಧ. ನಾವು ವ್ಯವಸಾಯ ಮಾಡಿ ಬದುಕ್ತೀವಿ, ಪಶು ಸಂಗೋಪನೆ ಮಾಡ್ತೀವಿ, ಅದು ಕೂಡ ಭೂಮಿ ಮೇಲೆ. ಯಾಕಂದರೆ ಹಸು ಕೂಡ ತಾಯಿ ಅಂತೇಳಿ ಪೂಜೆ ಮಾಡೋರು. ಅದಕ್ಕೆ ನಾನು ಗೋಮಾತೆ ಹಾಕಿ ಜೈ ಅಂತ ಹೇಳ್ತೀನಿ. ತಾಯಿಯಲ್ಲಿ ಎಷ್ಟು ಶ್ರದ್ಧೆಯನ್ನು ಇಡ್ತೀವೋ ಗೋಗಳಲ್ಲೂ ಕೂಡ ಅಷ್ಟೇ ಶ್ರದ್ಧೆಯನ್ನು ಇಡ್ತೀವಿ. ನಾವೆಲ್ಲ ಕೂಡ ಗೋ ಪೂಜೆಯನ್ನು ಮಾಡ್ತೀವಿ. ನೀವು ಯಾವತ್ತಾದ್ರೂ ಹೊಸ ದೇವಸ್ಥಾನ ಉದ್ಘಾಟನೆ ಮಾಡಬೇಕಾದ್ರೆ ಆ ದೇವರ ಮೊದಲ ತೋರಿಸ್ಬೇಕಾದ್ರೆ ಹಸುವನ್ನು ಕಳಿಸ್ತಾರೆ. ಯಾಕಂದ್ರೆ ಅಲ್ಲಿ ಏನಾದರೂ ಪ್ರಭಾವ ಎಲ್ಲ ಇತ್ತು ಕೂಡ ಅಂದರೆ ಹಸು ಅದನ್ನು ತಾವಂದ್ರೆ 33 ಕೋಟಿ ದೇವತೆಗಳಿರ್ತಕ್ಕಂಥ ಅರ್ತಿಪಾಳ್ಯದಲ್ಲಿ ಹೊಸ ಕಟ್ಟಡಕ್ಕೆ ಗುದ್ಲಿ ಪೂಜೆಯನ್ನು ಮಾಡಿದ್ದೀವಿ. ಇವತ್ತು ನಮ್ಮ ಕೆಂಗನಹಳ್ಳಿ ಹಾಲು ಉತ್ಪಾದಕರ ಸಹಕಾರ ಸಂಘದ ನೂತನ ಕಟ್ಟಡದ ಉದ್ಘಾಟನೆಯನ್ನು ಕೂಡ ಇವತ್ತು ನಾವು ಮಾಡಿದ್ದೀವಿ. ಇದರಲ್ಲಿ ನಮ್ಮ ಡೈರಿ ಡೈರೆಕ್ಟರ್ ಆದ ಸತೀಶ್ ಅವರು ಮತ್ತು ನಮ್ಮ ಎಲ್ಲ ಮುಖಂಡರು ಕೂಡ ಮತ್ತು ಇಡೀ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು, ಸದಸ್ಯರು, ದೊಡ್ಡ ಮಟ್ಟದಲ್ಲಿ ಜನ ಕೂಡ ಸೇರಿದ್ದಾರೆ. ಯಾಕಂದರೆ ರೈತರುಗಳ ಒಂದು ಕಾರ್ಯಕ್ರಮ ತುಂಬ ಚೆನ್ನಾಗಿ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಇವತ್ತು ರೈತರ ಬದುಕು ಸ್ವಲ್ಪ ಕಷ್ಟದಾಯಕವಾಗಿರ್ತಕ್ಕಂಥದ್ದು. ಅದಕ್ಕೋಸ್ಕರನೇ ಇವತ್ತು ನರೇಂದ್ರ ಮೋದಿಯವರು ರೈತರ ಆದಾಯ ದ್ವಿಗುಣ ಆಗಬೇಕು ಅನ್ನೋ ದೃಷ್ಟಿಯಿಂದ ಅವರಿಗೆ ವೈಜ್ಞಾನಿಕವಾಗಿ, ಆಧುನಿಕವಾಗಿ ಮತ್ತು ಅನೇಕ ಸಬ್ಸಿಡಿಗಳನ್ನು ಕೊಡೋದ್ರ ಮುಖಾಂತರ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರಗಳು ಕೂಡ ರೈತರನ್ನು ಪ್ರೋತ್ಸಾಹವನ್ನು ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅದರಲ್ಲೂ ಕೂಡ ಹೈನುಗಾರಿಕೆ ಇವತ್ತು ನಮ್ಮ ಹಳ್ಳಿಗಳಲ್ಲಿ ಬಿಡೋಕ್ಕೆ ಆಗೋದಿಲ್ಲ. ಪ್ರತಿ ಮನೆಯಲ್ಲೂ ಕೂಡ 1-2 ಹಸುಗಳನ್ನು ಇಟ್ಕೊಂಡು ಯಾವುದರಲ್ಲಾದರೂ ಲಾಸ್ ಆಗ್ಬೋದು. ಆದರೆ ಹೈನುಗಾರಿಕೆಯಲ್ಲಿ ನಮಗೆ ಹಸುಗಳನ್ನು ಚೆನ್ನಾಗಿ ನೋಡಿಕೊಂಡ್ರೆ ರೋಗ ರುಜಿನ ಬರ್ದಂಗೆ
ಮಿಕ್ಕಿದರಲ್ಲೇ ಕೂಡ ನಮ್ಗೆ ಎಲ್ಲ ರೀತಿಯಲ್ಲೂ ಕೂಡ ಆದಾಯವನ್ನು ತಂದು ಕೊಡ್ತಕ್ಕಂಥದ್ದು ಹೈನುಗಾರಿಕೆ. ಮತ್ತು ಈ ಕೆಂಗನಹಳ್ಳಿಯಲ್ಲಿ ಅತಿ ಹೆಚ್ಚಿನ ಹಾಲು ಉತ್ಪಾದಕರು ಕೂಡ ಇದ್ದಾರೆ. ಸುಮಾರು 900ಕ್ಕೂ ಹೆಚ್ಚು ಲೀಟ್ರ್ ಹಾಲನ್ನು ಕೂಡ ಹಾಕ್ತಾ ಇದ್ದಾರೆ. ನಾನು ಕೂಡ ಚುನಾವಣೆ ಸಂದರ್ಭದಲ್ಲಿ ಹೇಳಿದ್ದೆ, ಎಲ್ಲೆಲ್ಲಿ ಹೊಸ ಡೈರಿಗಳನ್ನು ಕೊಡ್ತಿರೋ ಅವರಿಗೆ ಜಾಗ ಮಂಜೂರು ಮಾಡಿಸೋದ್ರಿಂದ ಹಿಡಿದು ನನ್ನ ಅನುದಾನದಲ್ಲಿ 5 ಲಕ್ಷ ರೂಪಾಯಿ ಕೊಡ್ತೀನಿ ಅಂತಕ್ಕಂಥ ಮಾತನ್ನು ಹೇಳಿದ್ದೀನಿ. ಕೆಂಗನಹಳ್ಳಿಗೂ ಕೊಟ್ಟಿದ್ದೀನಿ, ಅರತಿಪಾಳ್ಯಕ್ಕೂ ಕೂಡ ಕೊಡ್ತಾ ಇದ್ದೀನಿ. ರಸ್ತೆ ಅಗಲೀಕರಣ ಇವತ್ತು ನಾವು ಮೊದಲೇನು ಅಂದ್ಕೊಂಡಿದ್ದೀವೋ ರಸ್ತೆಗಳು ಅವೆಲ್ಲ ಕೂಡ ಈಗ ಸಾಲದಾಗಿದೆ. ಇವತ್ತು ರಾವತನಹಳ್ಳಿ ಅಂದರೆ ತುಮಕೂರು ಮುಖ್ಯ ರಸ್ತೆಯಿಂದ ಹಿಡಿದು ನಮಗೆ ರಾವತನಹಳ್ಳಿವರೆಗೂ ಕೂಡ ರಸ್ತೆ ಅಗಲೀಕರಣವನ್ನು ಮಾಡಬೇಕು ಅಂತೇಳಿ ಅದಕ್ಕೆ ಅನುದಾನವನ್ನು ಮಂಜೂರು ಮಾಡ್ಕೊಂಡಿದ್ದೀವಿ. ಒಂದು ವಾರದಲ್ಲಿ ಟೆಂಡರ್ ಆಗ್ತದೆ. ಬಹುಶಃ ಜನವರಿಯಲ್ಲಿ ಪೂಜೆಯನ್ನು ಮಾಡಿ ನಾನು ನಮ್ಮ ಜನಗಳ ಸಹಕಾರವನ್ನು ಕೇಳ್ತಾ ಇದ್ದೀನಿ. ಅಲ್ಲಿ ಸಾಕಷ್ಟು ಸರ್ಕಾರಿ ಜಾಗ ಐತೆ, ಆದರೂ ಬೇರೆ ಯಾರ್ದಾನ ಸ್ವಂತ ಜಾಗ ಇತ್ತು ಅಂತಂದರೆ ಸ್ವಲ್ಪ ಜಾಗವನ್ನು ಬಿಟ್ಕೊಡ್ಬೇಕು, ರಸ್ತೆ ವಿಸ್ತಾರವನ್ನು ಮಾಡ್ತೀನಿ. ನನ್ನ ಉದ್ದೇಶ ಇರ್ತಕ್ಕಂಥದ್ದು ಇನ್ನು ಮುಂದೆ ಯಾವುದೇ ರಸ್ತೆ ಮಾಡಿದ್ರೂ 3.75 ಮೀಟ್ರ್ ಏನು ರಸ್ತೆ ಇದೆ ಅದನ್ನು 5.5 ಮಾಡೋದು, 5.5 ಇತ್ತು ಅಂತಂದರೆ ಅದು 7.5 ಮಾಡೋದು. ರಸ್ತೆಗಳ ಅಗಲೀಕರಣ ಆಯಿತು ಅಂತಂದರೆ ಹಳ್ಳಿಗಳ ಅಭಿವೃದ್ಧಿ ಕೂಡ ಆಗ್ತದೆ ಮತ್ತು ನಮ್ಮ ಭೂಮಿಗೂ ಕೂಡ ಬೆಲೆ ಬರ್ತದೆ. ಆ ದೃಷ್ಟಿಯಲ್ಲಿ ಈಗ ನಾನು ಬರ್ತಕ್ಕಂಥ ಬಹುತೇಕ ಅನುದಾನವನ್ನು ರಸ್ತೆ ವಿಸ್ತಾರಕ್ಕೆ ಹಾಕ್ತಾಯಿದ್ದೀನಿ. ಅದು ಅವರು ವೈಯಕ್ತಿಕವಾಗಿರ್ತಕ್ಕಂಥದ್ದು, ಪ್ರತಿಯೊಬ್ಬರಿಗೂ ಕೂಡ ಅಧಿಕಾರ ಬೇಕು ಅನ್ನೋದು ಇದ್ದೇ ಇರ್ತದೆ. ಅದು ಕಾಂಗ್ರೆಸ್ ಪಕ್ಷಕ್ಕೆ ಬಿಡ್ತಕ್ಕಂಥ ವಿಚಾರ. ನಮಗೂ ಕೂಡ ಇವತ್ತು ಟಿ ವಿ ಚಾನಲಲ್ಲಿ ಬೇರೆ ಏನು ಸಬ್ಜೆಕ್ಟ್ ಇರ್ತಾ ಇಲ್ಲ. ಇವ್ರು ಬೆಳಗ್ಗೆ ಇದ್ದರೆ ಸಂಜೆವರೆಗೂ ಇವ್ರದೇ ನೋಡೋದು ಆಗೋಗೈತೆ. ಅದರಲ್ಲಿ ಇವತ್ತು ಅಭಿವೃದ್ಧಿ ಕೆಲಸವನ್ನು ಬಿಟ್ಟು ಜನ ಕೂಡ ಎಲ್ಲ ಕೂಡ ರಸ್ತೆಗಳು ಗುಂಡಿ ಬಿದ್ದು ಇವತ್ತು ಬೆಲೆ ಏರಿಕೆಯಿಂದ ತತ್ತರಿಸ್ತಾ ಇದ್ದಾರೆ. ರೈತರುಗಳು ಅತಿವೃಷ್ಟಿಯಿಂದ ಇವತ್ತು ಇಡೀ ಉತ್ತರ ಕರ್ನಾಟಕದಲ್ಲಿ ಪ್ರವಾಹ ಬಂದರೂ ಕೂಡ ಯಾರು ಹೋಗಿ ನೋಡ್ತಾ ಇಲ್ಲ. ಇವತ್ತು ಇಡೀ ಬೆಂಗಳೂರಲ್ಲಿ ಒಂದೇ ಒಂದು ಹೊಸ ಪ್ರಾಜೆಕ್ಟನ್ನು ಮಾಡಿಲ್ಲ. ಇವತ್ತು MLAಗಳಿಗೆ ಕೇವಲ BJP MLA JDS MLAಗಳಿಗೆ ಬರೀ 25 ಕೋಟಿ ರೂಪಾಯಿ ಅನುದಾನವನ್ನು ಕೊಟ್ಟವ್ರು. ಇಷ್ಟು ದೊಡ್ಡ ದೊಡ್ಡ ಕ್ಷೇತ್ರಗಳಿಗೆ ಅಭಿವೃದ್ಧಿ ಶೂನ್ಯ. ದುಡ್ಡನ್ನು ಮಾತ್ರ ಟ್ಯಾಕ್ಸ್ಗಳು ಎಲ್ಲ ಥರದಲ್ಲೂ ರೇಟ್ಗಳನ್ನು ಜಾಸ್ತಿ ಮಾಡ್ತಾ ಇದ್ದಾರೆ. ಇವತ್ತು ಅಧಿಕಾರಕ್ಕೋಸ್ಕರ ಕಚ್ಚಾಟ ಮಾಡಿಕೊಂಡು ಇಡೀ ರಾಜ್ಯದ ಅಭಿವೃದ್ಧಿಯನ್ನು ಕಡೆಗಣಿಸ್ತಕ್ಕಂಥ ಕೆಲಸವನ್ನು, ಪಾಪದ ಕೆಲಸವನ್ನು ಮಾಡ್ತಾವ್ರೆ. ಯಾಕಂದರೆ 136 ಸೀಟನ್ನು ಇಡೀ ರಾಜ್ಯದ ಜನತೆ ಕೊಟ್ಟರು. ಅದನ್ನು ಸದುಪಯೋಗವನ್ನು ಮಾಡಿಕೊಂಡು ಜನಗಳ ಕೆಲಸವನ್ನು ಮಾಡತಕ್ಕಂಥದ್ದನ್ನು ಬಿಟ್ಟು ಇವತ್ತು ಅಧಿಕಾರಕ್ಕೋಸ್ಕರ ಜಗಳವನ್ನು ಮಾಡ್ತಾರೆ. ಇದರಿಂದ ರಾಜ್ಯದ ಅಭಿವೃದ್ಧಿ ಶೂನ್ಯ ಆಗುತ್ತೆ. ಸಡ್ಲಾದರೆ ನಾನು ಯಾಕೆ ಬಿಗಿ ಮಾಡೋಕ್ಕೆ ಹೋಗ್ತೀನಿ? ಸಡ್ಲಾದರೆ ಆಗಲಿ, ಆದರೆ ನಮಗೆ ರಾಜಕೀಯವಾಗಿ ನೋಡಬೇಕಾದ್ರೆ ನಾವು ನೇರವಾಗಿ ಹೇಳ್ತೀವಿ, ಇವತ್ತು ಸರ್ಕಾರ ನಮಗೇನು ಅವರೇ ಇನ್ನೂ 2 ವರ್ಷ ಇಲ್ಲಿ ಬಿದ್ದು ಹೋಗ್ತದೆ ಅಂತಾರೆ. ನಾವು ಕಾಯ್ಕೊಂಡು ಕೂತಿರ್ತೀವಲ್ಲ, ನಾವೇ ಸುಮ್ಮನೆ ಕೂತಿರ್ತೀವ? ಅದನ್ನು ನಾವು ನೋಡ್ತೀವಿ, ಅವಕಾಶವನ್ನು ನೋಡ್ತೀವಿ. ಅದರಲ್ಲಿ ಅವ್ರು ಬಿದ್ದು ಹೋದರೆ ನಾವಾಗಿ ಸುಮ್ಮನೆ ಇರೋಣ. ಅವ್ರಿಗೇನು ಕಡ್ಡಿ ಕೊಟ್ಟು ನಿಲ್ಸೋಕೆ ಹೋಗಲ್ಲ, ಕಡ್ಡಿನ ಎಳಿತೀವಿ ಬಿದ್ದೋಗ್ಲಿ ಅಂತ. ಯಲಹಂಕ ವಾರ್ಡ್ಗಳ ಬಗ್ಗೆ ಚೌಡೇಶ್ವರಿ ಮತ್ತು ಇಲ್ಲ, ಇವತ್ತೇನಾಗಿದೆ, ಯಲಹಂಕ ವಾರ್ಡ್ಗಳಿಗೆ ಕಳೆದ BBMP ಆದಾಗಿಂದ ಕೂಡ ಕೆಂಪೇಗೌಡರು ಬೆಂಗಳೂರನ್ನು ಕಟ್ಟಿದಂಥವ್ರು. ಅವ್ರು ಇದ್ದಂಥ ಜಾಗವನ್ನು ನಾವು ಕೆಂಪೇಗೌಡ ವಾರ್ಡ್ ಮಾಡಿಸಿದ್ವಿ. ಹಿಂದೆ ಇನ್ನೊಂದು ವಾರ್ಡು ಚೌಡೇಶ್ವರಿ ಇತ್ತು, 3ನೇ ವಾರ್ಡ್ ಎಕ್ಸ್ಟ್ರಾ ಮಾಡಿದ್ದು. ಅದನ್ನು ವೆಂಕಟಾಲ ಅಂತೇಳಿ ಸರ್ಕಾರನೇ ಮಾಡಿತ್ತು ಕರಡು ಪ್ರತಿಯನ್ನು ಹೊಡೆಸೋದಕ್ಕೆ ಮೊದಲು. ಆದರೆ ಮೊನ್ನೆ ಅಚಾನಕ್ಕಾಗಿ ಚೇಂಜ್ ಮಾಡಿ ಕೆಂಪೇಗೌಡ ವಾರ್ಡನ್ನು ಹಳೆ ಯಲಹಂಕ ಅಂತ ಇಟ್ಟವ್ರೆ. ಚೌಡೇಶ್ವರಿ ವಾರ್ಡ್ಗೆ ಹೋಗಿ ರಾಜ ಕೆಂಪೇಗೌಡ ಅಂತ ಇಟ್ಟವ್ರೆ. ವೆಂಕಟಾಲ ಮಾರುತಿನಗರ ಯಾವುದನ್ನು ಒಂದೇ ಸೈಡ್ ಹೋಗುತ್ತೋ ಅದು ಆಕಾಶ ಅಂತ ಇಟ್ಟವ್ರೆ. ಆಕಾಶ ಯಾರೋ ಏನು ಅಂತೇಳಿ ನಮಗೂ ಕೂಡ ಏನೂ ಗೊತ್ತಾಗಲಿಲ್ಲ. ಈಗಾಗಲೇ ಅಲ್ಲಿ ಪ್ರತಿಭಟನೆಗಳನ್ನು ಕೂಡ ಪಕ್ಷಾತೀತವಾಗಿ ಜನ ಮಾಡಿದ್ದಾರೆ. ಸರ್ಕಾರದ ಗಮನಕ್ಕೂ ತಂದಿದ್ದೀವಿ. ನಾನು ಮಂತ್ರಿಗಳ ಜೊತೆಯಲ್ಲೂ ಮಾತಾಡಿದ್ದೀನಿ, ಅಧಿಕಾರಿಗಳು ಹೇಳಿದ್ದೀನಿ. ಆ ಹೆಸರುಗಳನ್ನು ಮಾತ್ರ ಬದಲಾಯಿಸ್ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತೀವಿ ಅಂತ ಹೇಳಿದ್ದಾರೆ. ಭಾಳ ಸಂತೋಷವಾದ ದಿನ ಅಂತ ಹೇಳಿದ್ರೆ ತಪ್ಪಾಗಲಾರ್ದು. ನಾನೇನು ಎಲೆಕ್ಟ್ ಆದಮೇಲೆ 4.5 ತಿಂಗಳಾಯಿತು. 4.5 ತಿಂಗಳು 5 ತಿಂಗಳಲ್ಲಿ ನನಗೆ ತುಪ್ಪಿದ ಅನಿಸಿದೆ ನಾನು ಮಾಡಿರ್ತಕ್ಕಂಥ ಕೆಲಸ. ನಾವು ಓಟ್ ಕೇಳೋಂಥ ಸಂದರ್ಭದಲ್ಲಿ ಅವರ ಮನೆ ಬಾಗಿಲಿಗೆ ಹೋದಾಗ, ಡೈರಿಗಳಿಗೆ ಹೋದಾಗ ನಾವು ಕೆಲವು ಆಶ್ವಾಸನೆಗಳನ್ನ ಕೊಟ್ಟಿದ್ವು. ಅವರು ಕೂಡ ಕೆಲವು ಡಿಮ್ಯಾಂಡ್ಸನ್ನು ಇಟ್ಟಿದ್ರು. ರೈತರು ಕೂಡ ನಮಗೆ ಸುಸಜ್ಜಿತವಾದಂಥ ಕಟ್ಟಡ ಕಟ್ಟಿಕೊಡ್ಬೇಕು ಮತ್ತು ಕೆಲವು ಡೈರಿಗಳಿಗೆ ನಮಗೆ ನಿವೇಶನ ಬೇಕು ಅಂತಕ್ಕಂಥ ಮಾತನ್ನು ಕೂಡ ಹೇಳಿದರು. ಮೊನ್ನೆ ಶಾಸಕರು ಕೂಡ ಆಶ್ವಾಸನೆಯನ್ನು ಕೊಟ್ಟಿದ್ರು, ನಾವು ಮಾಡಿಕೊಡ್ತೀವಿ, ಡೈರೆಕ್ಟ್ಗಳನ್ನ ಕೆಲಸ ಕೊಟ್ಟರೆ ಖಂಡಿತವಾಗಿ ಕೂಡ ಜನಪರವಾದಂಥ ಕೆಲಸ ಮಾಡ್ತಕ್ಕಂಥ ಕೆಲಸವನ್ನು ಜೊತೆಲಿ ಸೇರಿ ಮಾಡ್ತೀವಿ ಅಂತಕ್ಕಂಥ ಮಾತನ್ನು ನಾನು ಶಾಸಕರ ಒಟ್ಟುಗೂಡಿ ಶಾಸಕರ ಮಾರ್ಗದರ್ಶನದಂತೆ ಇವತ್ತು ಒಟ್ಟಾರೆ 182 ಡೈರಿಗಳಲ್ಲಿ 11 ಡೈರಿಗಳ ಗುದ್ಲಿ ಪೂಜೆಯನ್ನು ಮಾಡಿ 4 ಡೈರಿಗಳ ಕಟ್ಟಡವನ್ನು ಇನಾಗ್ರೇಷನನ್ನು ಮಾಡಿದ್ದೀವಿ ಈ ಕಡಿಮೆ ಅವಧಿಯಲ್ಲಿ. ಮತ್ತು ಉಳಿಕೆ 18 ಡೈರಿಗಳನ್ನ ಕಟ್ಟಲಿಕ್ಕೆ ನಿವೇಶನಗಳ ಮಂಜೂರಿ ಮಾಡಿಸ್ತಕ್ಕಂಥ ಕೆಲಸ ಕೂಡ ಶಾಸಕರೊಟ್ಟಿಗೆ ಸೇರಿ ಕೆಲಸವನ್ನು ಮಾಡ್ತಾ ಇದ್ದೀವಿ. ಮತ್ತು ಬಡ ರೈತರ ಮನೆಗಳಲ್ಲಿ ಕಾಯಿಲೆ ಬಿದ್ದಂಥ ಸಂದರ್ಭದಲ್ಲಿ ಯಾರು ಅಡ್ಮಿಟ್ ಆಗ್ತಾರೆ, ಅವ್ರ ಕುಟುಂಬದವರು, ತಂದೆ ತಾಯಿ ಆಗಿರ್ಬೋದು, ತಾತ ಅಜ್ಜಿ ಆಗಿರ್ಬೋದು, ಮಕ್ಕಳು ಮೊಮ್ಮಕ್ಕಳುಗಳು ಯಾರೇ ಆದರೂ ಕೂಡ ಅವ್ರಿಗೆ 25,000 ರೂಪಾಯಿ ಕೊಡ್ತಕ್ಕಂಥ ಕೆಲಸವನ್ನು ಕೂಡ ಬೆಂಗಳೂರು ಡೈರಿಯಿಂದ ಪ್ರಾರಂಭವನ್ನು ಮಾಡಿ ಇದುವರೆಗೂ ಒಟ್ಟಾರೆ ರೈತರು ಅಕಾಲಿಕ ಮರಣಕ್ಕೀಡಾಗಿರ್ತಕ್ಕಂಥದ್ದು
ರೈತರು ಪಶುಸಂಗೋಪನೆಯಲ್ಲಿ ಸಾಕ್ತಂಥ ಹಸುಗಳು ತೀರ್ಕೊಂಡಂತಿರ್ಬೋದು, ಮತ್ತು ರೈತರ ಕುಟುಂಬದಲ್ಲಿ ಕಾಯಿಲೆ ಬಿದ್ದಂಥದ್ದಾಗಿರ್ಬೋದು, ಮತ್ತು ನಮ್ಮ ಸಿಬ್ಬಂದಿಗಳು, ನಮ್ಮ ಕ್ಷೇತ್ರದ ಸಿಬ್ಬಂದಿಗಳು ಯಾರು ಕೆಲಸವನ್ನು ಮಾಡ್ತಿರೋ ಅವರು ಕಾಯಿಲೆಗೆ ಬಿದ್ದಂಥದ್ದಾಗಿರ್ಬೋದು, ಎಲ್ಲ ಸೇರಿ ಒಟ್ಟು 690 ಫಲಾನುಭವಿಗಳಿಗೆ ನಾವು ಇದುವರೆಗೂ ಕೂಡ ಹಣವನ್ನು ಕೊಡಿಸ್ತಕ್ಕಂಥ ಕೆಲಸವನ್ನು ಮಾಡಿದ್ದೀವಿ. ಹಂಗಾಗಿ ನನಗೆ ತೃಪ್ತಿ ಇದೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭ ಹೇಳಲಿಕ್ಕೆ ಬಯಸ್ತೀನಿ. ನಾನು ಮತ್ತೊಮ್ಮೆ ರೈತರಲ್ಲಿ ಮನವಿಯನ್ನು ಮಾಡ್ಕೊಳ್ತೀನಿ, ಯಾರು ಹಾಲು ಉತ್ಪಾದಕರಿದ್ದೀರಿ, ತಮ್ಮ ಮನೆಗಳಲ್ಲಿ ಏನೇ ಸಮಸ್ಯೆ ಆದರೂ ಕೂಡ ನಾವು ನಿಮ್ಮೊಟ್ಟಿಗೆ ಇದ್ದೀವಿ. ಬೆಂಗಳೂರು ಡೈರಿ ವರದಿ ಹನುಮಂತರಾಜು, ವಿಸ್ಮಯ ನ್ಯೂಸ್ ಕನ್ನಡ, ಯಲಹಂಕ.